आए हुए खास मेहमानों में मैं हमारे तालुक पंचायत से आए हुए नाजिरा मैडम का मेरे स्टाफ की तरफ से, बच्चों की तरफ से और एसडीएमसी की तरफ से मैडम का स्वागत और वेलकम। इसी तरह हमारे उनके साथ जो टीममेट्स बनकर जो आए हुए हैं श्रीमती माता एस इत्तूर मैडम, वो भी सुबह से भी हमारे दरमियान आकर ऑफिस में हमारे लिए बहुत सारे सलाह वगैरह दिए हैं। मैं मैडम का हमारे स्कूल के एसडीएमसी और टीचर स्टाफ के बच्चों की जानिब से इत्तूर मैडम का स्वागत सुस्वागत है। काढले बेटा ले आए हुए मेहमान है हमारी पूजा कटलक स्पष्ट कर दे। से हमारे दरमियान हमारे स्कूल को आए हैं, ऑडिट कर रहे हैं और बहुत सारे हमें समय सूचना दिए हैं। मैं मेरे तमाम के स्टाफ की जानिब से और एसडीएमसी की जानिब से, बच्चों की जानिब से पूजा मैडम का स्वागत सुस्वागत। तो आज का ये जो प्रोग्राम है 3 दिन का एक्चुअली प्रोग्राम है। 2 तारीख से 4 तारीख तक हमारे स्कूल को डाला गया है, जिसमें नक्का परिशोधने हैं। स्कूल के बहुत सारे चीज़ों को मैडम और इनके टीममेट्स देख रहे हैं कि स्कूल में प्लस क्या है, माइनस क्या है, स्कूल कैसा प्रोग्रेस कर रहा है, क्या है, ईच एंड एवरीथिंग या वाचिंग। तो मैं रिक्वेस्ट करूँगा कि इस प्रोग्राम के बारे में और ज़्यादा विस्तार से बताने के लिए मैं नजीरा मैडम से रिक्वेस्ट करता हूँ वो आए और हमारे इस प्रोग्राम के बारे में तमाम टीचर्स को और बच्चों को आगाह करें। नजीरा मैडम ಸಾಮಾಜಿಕ ಪರಿಶೋಧನೆ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಭೆಯಲ್ಲಿ ಉಪಸ್ಥಿತಿರುವಂತಹ ಈ ಶಾಲೆಯ ಗೌರವಾನ್ವಿತ ಎಸ್ಡಿಎಂಸಿಯ ಉಪಾಧ್ಯಕ್ಷರಾದ ಶ್ರೀಮತಿ ಖಮರುನಿಸಾ ಖಾಜಿ ಮೇಡಮ್ ಅವರೇ, ಅದೇ ರೀತಿಯಾಗಿ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಮೆಹಬೂಬ್ ಖಾನ್ ರಾಣಿಬಿಮುಲ್ ಸರ್ ಅವರೇ, ಅದೇ ರೀತಿಯಾಗಿ ಸಹ ಶಿಕ್ಷಕರಾದ ಶ್ರೀಮತಿ ಮಹಿಳಾ ಹೋಳ್ಕರ್ ಮೇಡಮ್ ಅವರೇ, ಅದೇ ರೀತಿಯಾಗಿ ಇನ್ನೋರ್ವ ಸಹ ಶಿಕ್ಷಕರಾದ ಶ್ರೀ ಇಮ್ರಾನ್ ಅಖ್ತರ್ ಸರ್ ಅವರೇ, ಹಾಗೂ ಇಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಸಹ ಶಿಕ್ಷಕ ವರ್ಗದವರೇ ಹಾಗೂ ಭೋಜನಾ ಮಾತೆಯಾದ ಅಡುಗೆ ಸಹಾಯಕರೇ, ನಮ್ಮ ಸಮರ್ಶ ಪರಿಶೋಧನಾ ತಂಡದ ಸಿಬ್ಬಂದಿ ವರ್ಗದವರೇ ಹಾಗೂ ಎಲ್ಲ ಮಕ್ಕಳು, ಇಂದು ನಾವು ಸರ್ಕಾರದ ನಿರ್ದೇಶನದ ಪ್ರಕಾರ ಈ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಮಾಡಬೇಕು. ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಸರ್ಕಾರದ ಯಾವುದೇ ಒಂದು ಯೋಜನೆ ಅನುಷ್ಠಾನ ಮಾಡಿದರೆ ಆ ಯೋಜನೆಯ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಇರಬೇಕು ಮತ್ತು ಯೋಜನೆಯ ಅನುಷ್ಠಾನದಲ್ಲಿ ಏನಾದರೂ ಲೋಪದೋಷಗಳಾಗಿದ್ದರೆ ಅದು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಸಾರ್ವಜನಿಕರೇ ಜವಾಬ್ದಾರಿಯಾಗಿರ್ತಾರೆ. ಆ ಕಾರಣಕ್ಕಾಗಿ ಈ ಸಾಮಾಜಿಕ ಪರಿಶೋಧನೆಯನ್ನು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 2005ರಲ್ಲಿ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅನ್ನೋ ಯೋಜನೆ ಜಾರಿಗೆ ಬಂತು. ಆವಾಗಿನಿಂದ ಈ ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯವು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪ್ರತ್ಯೇಕವಾಗಿ ಸ್ಥಾಪನೆಯಾಗಿದೆ. ಅದರ ಅಡಿಯಲ್ಲಿ ಇದು ಪ್ರತಿ ತಾಲೂಕು, ಪ್ರತಿ ಗ್ರಾಮ ಪಂಚಾಯತ್, ಪ್ರತಿ ಜಿಲ್ಲಾ ಪಂಚಾಯತ್, ಇಡೀ ನಮ್ಮ ರಾಜ್ಯ, ಇಡೀ ದೇಶದಲ್ಲಿ ಈ ಸಾಮಾಜಿಕ ಪರಿಶೋಧನೆ ಆಗ್ತಾ ಇದೆ. ಇದರ ಕಾರ್ಯವೈಖರವನ್ನು ಮನಗೊಂಡು ಸರ್ಕಾರ ಶಿಕ್ಷಣ ಇಲಾಖೆಗೂ ಕೂಡ ಈ ಸಾಮಾಜಿಕ ಪರಿಶೋಧನೆ ಮಾಡಬೇಕಾಗಿದೆ. ಕಳೆದ ಬಾರಿಯಿಂದ ಜಾರಿ ಮಾಡಿದೆ. ನಾವು 2028ರವರೆಗೆ ಈ ಸರ್ಕಾರದ 2 ಮಹತ್ವಾಕಾಂಕ್ಷಿ ಯೋಜನೆ ಮತ್ತು ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಅಂದರೆ ಮಧ್ಯಾಹ್ನದ ಏನು ಉಪಹಾರ ಯೋಜನೆ ಇದೆ ಆ ಯೋಜನೆಗೆ ಸಂಬಂಧಪಟ್ಟಂತೆ ಕೂಡ ನಾವು ಪರಿಶೀಲನೆ ಮಾಡಬೇಕಾಗ್ತದೆ. ಈ ಪರಿಶೀಲನೆ ಮಾಡೋದು ಏನಂತ ಹೇಳಿದ್ರೆ ನಾವು ಮುಖ್ಯವಾಗಿ ಆ ಯೋಜನೆಗೆ ಸಂಬಂಧಪಟ್ಟಂತ ಅನುದಾನದ ಖರ್ಚು ವೆಚ್ಚ ಯಾವ ರೀತಿ ಸರ್ಕಾರದ ಮಾನದಂಡದ ಪ್ರಕಾರ ಅದರ ಬಳಕೆ ಮಾಡಿದ್ದೀವಿ. ಇಲ್ಲಿ ನಾವು ಮುಖ್ಯವಾಗಿ ಈ ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಯೋಜನೆ, ಈ ಸಮಗ್ರ ಶಿಕ್ಷಣ ಯೋಜನೆ ಅನ್ನೋದು ಪ್ರೀ ನರ್ಸರಿಯಿಂದ 12ನೇ ತರಗತಿಯವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸರ್ಕಾರ ಜಾರಿ ಮಾಡಿದೆ. ಆ ಶಿಕ್ಷಣ ಎಲ್ಲ ವರ್ಗದ ಏನಾದರೂ ಸಿಗಬೇಕಾದ್ರೆ ಏನಾದರೂ ಲೋಪದೋಷಗಳು ಉಂಟಾಗ್ತಾ ಇದ್ದಾವೆ ಮತ್ತು ಅದರಲ್ಲಿ ಸಮರ್ಪಕವಾಗಿ ಸಂಬಂಧಪಟ್ಟ ಫಲಾನುಭವಿಗಳಿಗೆ ಸಿಗದೇ ಇದೆ ಆ ಕಾರಣಕ್ಕಾಗಿ ನಮಗೆ ಸರ್ಕಾರ 3 ದಿನಗಳ ಟೈಮ್ ಅನ್ನು ಕೊಟ್ಟಿದೆ. ಮೊದಲನೇ ದಿನ ನಾವು ಈ ರೀತಿ ಪೂರ್ವಭಾವಿ ಸಭೆಯನ್ನು ಮಾಡಬೇಕಾಗ್ತದೆ. ನಾನು ಬೆಳಿಗ್ಗೆ ಕಾರಣಾಂತರದಿಂದ ಬಂದಿಲ್ಲ. ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಮೊದಲು ಪೂರ್ವಭಾವಿ ಸಭೆ ಮಾಡಿ ಆ ನಂತರ ನಮ್ಮ ಏನು ಪರಿಶೀಲನೆ ಕಾರ್ಯವನ್ನು ಮಾಡಬೇಕಾಗ್ತದೆ. ಅದು ಪರವಾಗಿಲ್ಲ, ನಮ್ಮ ಸಿಬ್ಬಂದಿಗಳು ಈಗ ಅವರು ಕೂಡ ಎಕ್ಸ್ಪರ್ಟ್ ಆಗಿದ್ದಾರೆ. ಬಂದು ಬೆಳಗ್ಗೆಯಿಂದಲೇ ಸರ್ ಜೊತೆ ಎಲ್ಲ ಮಾಹಿತಿ ಎಲ್ಲ ಕಲೆ ಹಾಕಿ ಮಾಡಿದ್ದಾರೆ.
ಈಗ ನಾವು ಏನಂತ ಹೇಳಿದ್ರೆ ಇದರಲ್ಲಿ ನಮ್ದೇನು ಬೆಳಗ್ಗೆಯಿಂದ ಸೆಷನಲ್ಲಿ ಏನಾಗಬೇಕಾಗಿತ್ತು ಅಂತ ಹೇಳಿದ್ರೆ ಎಲ್ಲ ನಮ್ಗೆ ಪರಿಶೀಲನೆ ಆಗಬೇಕಾಗಿತ್ತು. ಕ್ಯಾಶ್ಲೆಸ್ ಪಾಸ್ಬುಕ್, ಆ ನಂತರ ಕೆಲವೊಂದು वीडियो काढ रहा ಇದಾವೆ. ಇನ್ನು ಏನಂತ वीडियो कहीं काढ रहा है सर फोटो काढ बोले की वीडियो काढ बोले ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಮತ್ತು ಅವರ ತರಗತಿಗೆ ಅನುಗುಣವಾಗಿ ಅವರ ಕಲಿಕಾ ಗುಣಮಟ್ಟ ಹೇಗಿದೆ ಅನ್ನೋದನ್ನ ಪರಿಶೀಲನೆ ಮಾಡಲಿಕ್ಕೆ ನಮಗೆ ಒಂದು ಮಕ್ಕಳಿಗೋಸ್ಕರನ ಒಂದು ಪ್ರಶ್ನಾವಳಿಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅನುಗುಣವಾಗಿ ಮಕ್ಕಳಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸರ್ಕಾರದಿಂದ ಏನೇನು ಕೊಟ್ಟಿದ್ರು ಅದನ್ನು ನೀವು ಮುಟ್ಟಿದೆಯಾ ಅಂತೇಳಿ. ಅದರ ಜೊತೆಗೆ ಅವರ ಕಲಿಕಾ ಗುಣಮಟ್ಟವನ್ನು ಪರಿಶೀಲನೆ ಮಾಡೋದು. ಇನ್ನುಳಿದಂತೆ ನಾವು ಸಮುದಾಯದ ಜೊತೆಗೂ ಭೇಟಿ ಮಾಡ್ತೇವೆ. ಅಂದರೆ ಒಂದು ಊರಿನಲ್ಲಿ ಶಾಲೆ ನಡೀತಾ ಇದೆ ಅಂದರೆ ಶಾಲೆ ಬಗ್ಗೆ ಅವ್ರಿಗೆ ಎಷ್ಟು ಗೊತ್ತಿದೆ, ಎಷ್ಟು ಆಸಕ್ತಿ ಇದೆ, ಮತ್ತು ಏನಾದರೂ ಲೋಪದೋಷಗಳಿದೆ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಇತ್ತು. ಶಿಕ್ಷಕರು ಬರ್ತಿದ್ರು, ಕೆಲವೊಬ್ರು ಚೆನ್ನಾಗಿ ಕಲಿಸೋರು ಶಿಕ್ಷಕರು ಕಲಿಸ್ತಿದ್ರು, ಆದರೆ ಕೆಲವೊಬ್ರು ಕಲಿಸೋದೇ ಹಾಗೆ ಹೋಗ್ತಿದ್ರು. ಅದನ್ನು ಪ್ರಶ್ನೆ ಮಾಡೋರು ಯಾರು ಇಲ್ಲಾಗಿದ್ರು. ಆದರೆ ಈಗಿನಾಗಿದೆ SDMC ಅನ್ನೋ ಕಮಿಟಿ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಗ್ರಾಮ ಪಂಚಾಯತಿಯಲ್ಲಿ ಹೇಗೆ ಪಂಚಾಯತ್ ಕಮಿಟಿ ಇರ್ತದೆ, ಅದೇ ಥರ ಒಂದು ಶಾಲೆ ಅಭಿವೃದ್ಧಿ ಆಗಬೇಕಾದ್ರೆ ಒಂದು SDMC ಕಮಿಟಿ ಇದೆ. ಆ ಕಮಿಟಿ ಮೇಲುಸ್ತುವಾರಿ ಮಾಡ್ತಾರೆ. ಅಂದರೆ ಶಿಕ್ಷಕರು ಸರಿಯಾದ ಟೈಮಿಗೆ ಬರ್ತಾ ಇದ್ದಾರಿಲ್ಲ, ಮಕ್ಕಳಿಗೆ ಕಲಿಸ್ತಾ ಇದ್ದಾರಿಲ್ಲ, ಅಥವಾ ಶಾಲೆಯಲ್ಲಿ ಏನಾದರೂ ಅವ್ಯವಸ್ಥೆ ಆಗ್ತಾ ಇದೆಯಾ ಅಂತೇಳಿ ಆ ಕಮ್ಯುನಿಟಿಗೂ ಕೂಡ ನಾವು ಭೇಟಿಯನ್ನು ಮಾಡ್ತೇವೆ. ಅದರ ಜೊತೆಗೆ ಏನಂತ ಹೇಳಿದ್ರೆ ಇಲ್ಲಿ ಯಾರು ಮಕ್ಕಳು ಓದ್ತಾ ಇದ್ದಾರೆ ಶಾಲೆಯಲ್ಲಿ ಆ ಪೋಷಕರಿಗೂ ಕೂಡ ನಾವು ಭೇಟಿ ಮಾಡಿ ಶಾಲೆಯ ಬಗ್ಗೆ ನಾವು ಪರಿಶೀಲನೆ ಮಾಡುವಂಥದ್ದು ಇರ್ತದೆ. ಜೊತೆಗೆ ಶಿಕ್ಷಕರಿಗೂ ಕೂಡ ಒಂದು ನಾವು ಪ್ರಶ್ನಾವಳಿಗಳನ್ನು ಕೊಟ್ಟಿದ್ದೀವಿ. ಅವರು ಕೂಡ ತಮ್ಮ ಅನಿಸಿಕೆಗಳನ್ನು ಕೂಡ ಕೊಡಬಹುದು. ಆನಂತರ ಏನಾದರೂ ಬದಲಾವಣೆಗಳಿದ್ರೆ ಯೋಜನೆ ಬಗ್ಗೆ ಅದನ್ನು ಕೂಡ ಸೂಚನೆ ಮಾಡಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಮುಖ್ಯ ಶಿಕ್ಷಕರಿಗೂ ಕೂಡ ಒಂದು ಪ್ರಶ್ನಾವಳಿಯನ್ನು ಕೊಟ್ಟಿದ್ದೇವೆ. ಅವರು ಕೂಡ ಅದನ್ನು ನಮಗೆ ಸಲಹೆ ಸೂಚನೆಗಳನ್ನು ನೀಡಬಹುದು. ಇದರ ಜೊತೆಗೆ ನಮ್ಮ ಭೋಜನಾ ಮಾತೆಯರು ಅಂತ ಹೇಳಿದ್ರೆ ನಮ್ಮ ಅಡಿಗೆ ಸಹಾಯಕರು ಏನಿದೆ ಅವರು ಕೂಡ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಈ ಸರಿ ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇಲ್ಲ. ಆದರೆ ನಾವು ಬಂದಂತ ಅವಧಿಯಲ್ಲಿ ನಿಮ್ಮ ಊಟದ ರುಚಿ ಎಲ್ಲ ಪರಿಶೀಲನೆ ಮಾಡೋದು, ಮತ್ತೆ ನಿಮ್ಮ ಕೂಡ ಏನಾದರೂ ಸಾರ್ವಜನಿಕರಿಂದ ಅಭಿಪ್ರಾಯ ಬಂದರೆ ಅದು ಕೂಡ ಸಂಗ್ರಹಣೆ ಮಾಡಿ ನಾವು ವರದಿಯಲ್ಲಿ ಸಲ್ಲಿಸುವಂತದ್ದಾಗಿರ್ತದೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಸರ್ಕಾರದ ಒಂದು ಉತ್ತಮ ಯೋಜನೆಯಾಗಿದೆ ಈ ಒಂದು ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ. ಎಷ್ಟೋ ತಮ್ಮ ಆಹ್ವಾನಗಳು ಇರ್ತದೆ, ಮನಸ್ಸಿನಲ್ಲೇ ಹಂಗೆ ಇಟ್ಕೊಂಡಿರ್ತೇವೆ, ಯಾರ ಹತ್ರ ವ್ಯಕ್ತಪಡಿಸ್ಲಿಕ್ಕೆ ಆಗಲ್ಲ. ಇಲ್ಲಿವರೆಗೆ ನಾವೇ ಬಂದಿರುವುದರಿಂದ ಪ್ರತಿಯೊಬ್ಬರು ಏನೋ ಮುಚ್ಚುಮರೆ ಇಲ್ಲದೆ ಶಾಲೆಯ ಅಭಿವೃದ್ಧಿ ಬಗ್ಗೆ ಆಗ್ಬೋದು, ಅಥವಾ ಮೂಲಭೂತ ಏನಾದರೂ ಸೌಕರ್ಯಗಳ ಬಗ್ಗೆ ಕೊರತೆ ಇದ್ರೂ ಕೂಡ ಅದು ಕೂಡ ನೀವು ಮುಕ್ತವಾಗಿ ಚರ್ಚೆ ಮಾಡ್ಬೋದು. ಅಥವಾ ಇನ್ನೂ ಏನಾದರೂ ಬದಲಾವಣೆಗಳನ್ನು ಮಾಡ್ಬೇಕನ್ನೋದಿದ್ರೆ ತಮ್ಮ ಸಲಹೆಗಳನ್ನು ಕೂಡ ಈ ಸಭೆಯಲ್ಲಿ ನೀವು ಸೂಚಿಸಬೇಕಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಗೆಜೆಟೆಡ್ ಅಧಿಕಾರಿ, ನೋಡಲ್ ಅಧಿಕಾರಿಯನ್ನು ನೇಮಿಸಿರ್ತಾರೆ ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಳ್ಬೇಕಂತೇಳಿ. ಅವರ ಸಮ್ಮುಖದಲ್ಲಿಯೇ ಈ ಸಭೆ ನಡಿಬೇಕಾಗ್ತದೆ. ಕಾರಣಾಂತರದಿಂದ ಅವ್ರು ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಮಲ್ಲಿ ಹಿರಿಯರು ಯಾರಿರ್ತಾರೆ ಊರಿನಲ್ಲಿ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಈ ಸಭೆಯನ್ನು ನಡೆಸಬೇಕಾಗ್ತದೆ. ಮತ್ತೆ ನಾವು ಏನು ಪರಿಶೀಲನೆ ಸಂದರ್ಭದಲ್ಲಿ ಗಮನಿಸಿದಂತಹ ಸಾಧಕ ಬಾಧಕಗಳಿದ್ರೆ ಅದನ್ನು ಮುಚ್ಚುಮರೆ ಇಲ್ಲದೆ ತಮ್ಮ ಮುಂದೆ ವ್ಯಕ್ತವನ್ನು ಪಡಿಸುತ್ತೇವೆ. ಆನಂತರ ಎಲ್ಲರೂ ಸೇರಿ ಅದನ್ನ ಯಾವುದನ್ನು ನಾವು ಸರ್ಕಾರಿ ಗಮನಕ್ಕೆ ತಗೊಂಡ್ಬರ್ಬೇಕು ಅಥವಾ ಯಾವುದು ನಮ್ಮ ಹಂತದಲ್ಲೇ ನಾವು ಸರಿಪಡಿಸ್ಕೊಳ್ತೇವೆ ಅನ್ನೋದನ್ನು ನಿಮ್ಮ ತೀರ್ಮಾನದ ಮೂಲಕ ನಾವು ಅಂತಿಮ ವರದಿಯನ್ನು ಸಿದ್ಧಪಡಿಸಿ ಒಂದು ನಡಾವಳಿಯನ್ನು ದಾಖಲಿಸಿ ಈ ಶಾಲೆಗೆ ಸಲ್ಲಿಸುವಂಥದ್ದು ಮತ್ತು ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದಾಗ್ತದೆ. ಇದಕ್ಕೆ ತಾವೆಲ್ಲರೂ ನಮಗೆ ಈ 3 ದಿನಗಳ ಕಾಲ ತಮ್ಮ ಸಹಕಾರವನ್ನು ಕೋರ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. आज के इस कार्यक्रम के उद्देश्य और इसके बारे में तफसील और बहुत ही कम वक्त में अच्छे अंदाज में हमारे नाज़िरा मैडम ने हमें समझाया. वाकई में जानकर भी खुशी हुई कि इस तरह का ಮೇಲ್ ವಿಚಾರ ಆಗ್ತಾ ಇದ್ದರೆ ನಮ್ಮ ಶಿಕ್ಷಣ ಒಳ್ಳೆ ಮಟ್ಟಕ್ಕೆ ನಾವು ತಗೊಂಡು ಹೋಗ್ಬೋದು ಅನ್ನೋಷ್ಟು. ಥ್ಯಾಂಕ್ ಯು ಮೇಡಮ್ ಫಾರ್ ಕಮಿಂಗ್. ನಾನು ನನ್ನ ಶಾಲಾ ವತಿಯಿಂದ ಮತ್ತು SDMC ಮತ್ತು ಎಲ್ಲ ಮಕ್ಕಳ ವತಿಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಶಾರ್ಟ್ ನೋಟಿಸ್ನಲ್ಲಿ ನಮ್ಮ ಶಾಲೆಯ ಉಪಾಧ್ಯಕ್ಷರು SDMCರು ಕಮರುನ್ನೀಸಾ ಖಾಜಿ ಅವರು ಕೂಡ ಶಾರ್ಟ್ ನೋಟಿಸ್ನಲ್ಲಿ ಅವರು ನಮ್ಮ ಶಾಲೆಗೆ ಬಂದು ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಇಂಟ್ರೆಸ್ಟನ್ನು ಅಂತ ಪ್ರೂಫ್ ಮಾಡಿದರು. ಶಿಕ್ಷಣ ಬಗ್ಗೆ ಎಷ್ಟು ಅವರಿಗೆ ಕಾಳಜಿ ಇದೆ. ನಮಗೆ ಕೂಡ ಧನ್ಯವಾದಗಳು. बच्चों बेस्ट रेडी करो सर. कौन कौन आओगा सामने.